ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ರಾತ್ರಿ ಆರಾಧನೆಗೆ ಸ್ವಾಗತಿಸುತ್ತೇನೆ. ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಆ ಮಹೋನ್ನತವಾದ ರಕ್ಷಕರಾದ ಪ್ರಭು ಯೇಸುವಿನೊಂದಿಗೆ ನಾವು ಜೀವಿಸುವ ಮಕ್ಕಳಾಗಿದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಂತಹ ಒಂದು ಗಳಿಗೆ, ಹೊಸಾನ 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 ಎಂದು ಪ್ರಭುವನ್ನ ಹಾಡಿ ಹರಿಸುವಂತಹ ಗಳಿಗೆ. ಪ್ರಭುವೇ ದೇವರ ಪುತ್ರರಾಗಿದ್ದಾರೆ ಎಂಬ ಸತ್ಯ ಘಟನೆಗೆ ಅನುಸಾರವಾಗಿ ತನ್ನ ಪ್ರೀತಿಯನ್ನ ಎಷ್ಟರ ಮಟ್ಟಿಗೆ ದೇವರು ನನ್ನ ಮೇಲೆ ಇಟ್ಟಿದ್ದಾರೆ ಎಂಬಂತಹ ವಿಶ್ವಾಸವನ್ನು ಪ್ರಕಟಿಸುವಂತಹ ಗಳಿಗೆ ಆಗಿದೆ. ಪ್ರಿಯರೇ, ಪ್ರಭು ನಮಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದರು. ಪ್ರಭು ಯೇಸುವಿನ ಜೀವನವೇ ಮುಳ್ಳಾಗಿತ್ತು. ಪ್ರಭು ಯೇಸುವಿನ ಜೀವನದ ಪ್ರತಿಯೊಂದು ಕ್ಷಣಗಳು ಮುಳ್ಳಿನ ಹಾದಿಯಾಗಿದ್ದವು. ಅವರು ನಡೆದು ಹೋದಂತಹ ಹಾದಿಗಳೆಲ್ಲವೂ ದೂಷಣೆಯ ಹಾದಿ ಎಂಬ ಮುಳ್ಳು, ನಿಂದನೆಯ ಹಾದಿ ಎಂಬ ಮುಳ್ಳು, ನಿಂದನೆಯ ಮಾತುಗಳೆಂಬ ಮುಳ್ಳು, ಅವಹೇಳನವೆಂಬ ಮುಳ್ಳು, ಹುಚ್ಚ ಎಂಬ ಮಾತಿನ ಮುಳ್ಳು, ಪಾಪಿಗಳ ಮಿತ್ರ ಎಂಬಂತಹ ಮಾತಿನ ಮುಳ್ಳು, ಶಿಲುಬೆಗೇರಿಸಿ ಶಿಲುಬೆಗೇರಿಸಿ ಎಂಬಂತಹ ಮಾತಿನ ಮುಳ್ಳು, ಜೊತೆಯಲ್ಲಿದ್ದಂತಹ ಮಿತ್ರನಾದ ಇಸ್ಕರಿಯೋತ ಯೂದನೇ ಮುತ್ತಿಟ್ಟು ಹಿಡಿದುಕೊಟ್ಟಂತಹ ಹೃದಯದ ಮುಳ್ಳು. ಹೌದು ಪ್ರಿಯರೇ, ಇಂತಹ ಜೀವನವಾಗಿತ್ತು ಪ್ರಭು ಯೇಸುವಿನ ಜೀವನ. ತಮ್ಮ 3 ವರ್ಷದ ಬಹಿರಂಗ ಜೀವನದಲ್ಲಿ ಪ್ರಭು ಯೇಸು ಅನುಭವಿಸಿದ ಯಾತನೆಗಳು ಹೇಳುತ್ತಿರದಂತಹ ಯಾತನೆಗಳು. ಆದರೆ ನಾವು ಪ್ರಭು ಯೇಸುವಿನ ಬರೀ ಅದ್ಭುತಗಳನ್ನು ಮಾತ್ರ ನಾವು ಧ್ಯಾನಿಸುತ್ತೇವೆ. ಅವರು ಮಾಡಿದ ಮಹತ್ ಕಾರ್ಯಗಳನ್ನು ಮಾತ್ರ ನೋಡಿ ನಾವು ಸಂತೋಷಿಸುತ್ತೇವೆ. ಆದರೆ ಪ್ರಭು ಯೇಸು ತಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ಅನುಭವಿಸಿದ ಘಟನೆಗಳನ್ನ ನಾವು ಯಾರು ಸ್ಮರಿಸಲಿಲ್ಲ. ಪ್ರಿಯ, ಎಲ್ಲ ಸ್ಮರಣೆಯಾಗಿದೆ ಈ ಶಿಲುಬೆಯ ಆರಾಧನೆ. ನೋಡಿ, ಆ ಮುಳ್ಳುಗಳನ್ನು ನೋಡಿ. ಈ ಮುಳ್ಳುಗಳು ಆ ಪ್ರಭು ಯೇಸುವಿನ ಆ ಒಂದು ಶಿರಸ್ಸಿನಲ್ಲಿ ಒಕ್ಕುವಾಗ ಆದಂತಹ ಘಟನೆಯ ನೋವುಗಳು ಹೇಗಿರಬಹುದು. ನಾವು ಈ ಮುಳ್ಳುಗಳನ್ನು ನೋಡುವಾಗಲೇ ನಮಗೆ ಎಷ್ಟು ಭಯವಾಗುತ್ತದೆ. ಈ ಮುಳ್ಳನ್ನ ಕೈಯಲ್ಲಿ ಹಿಡಿಯಬೇಕಾದರೆ ಎಷ್ಟು ಭಯವಾಗುತ್ತದೆ. ಹೌದು ಪ್ರಿಯರೇ, ನಾನು ಈ ಮುಳ್ಳಿನ ಕಿರೀಟವನ್ನ ಕೈಯಲ್ಲಿ ಹಿಡಿಯುವಾಗ ನನಗೆ ತುಂಬಾ ಭಯವಾಗುತ್ತದೆ, ಎಲ್ಲಿ ಚುಚ್ಚಿ ಹೋಗುತ್ತದೆ ಎಂಬುದಾಗಿ. ಅಷ್ಟು ಮೊನಚಾಗಿದೆ ಈ ಮುಳ್ಳುಗಳು. ಹೀಗಿರುವಾಗ ಪ್ರಭು ಯೇಸುವಿನ ಶಿರಸ್ಸಿಗೆ ಈ ಮುಳ್ಳನ್ನ ಇಟ್ಟು ತಲೆಯ ಮೇಲೆ ಒಡೆದರು ಎಂದು ಹೇಳುವಾಗ ಹೇಗಿರಬಹುದು ಯೋಚನೆ ಮಾಡಿದರು. ಹೌದು ಪ್ರಿಯರೇ, ನಾವು ಧ್ಯಾನಿಸಬೇಕು. ಪ್ರಭು ಯೇಸುವಿನ ಆ ಯಾತನೆಯಲ್ಲಿರುವಂತಹ ಪ್ರೀತಿಯನ್ನು ನಾವು ಧ್ಯಾನಿಸಬೇಕು. ಆ ಪ್ರಭು ಯೇಸುವಿನ ಆ ಯಾತನೆಯ ಆ ಪ್ರೀತಿ ನಾವು ಯಾರು ನೋಡಿಲ್ಲ. ಯಾತನೆಯಲ್ಲಿಯೂ ಪ್ರೀತಿಯನ್ನ ತೋರಿದಂತಹ ಪ್ರಭು ಯೇಸು, ರಕ್ತದಲ್ಲಿಯೂ ಪ್ರೀತಿಯನ್ನು ತೋರಿದಂತಹ ಪ್ರಭು ಯೇಸು, ಶಿಲುಬೆಯ ಭಾರದಲ್ಲಿ ಪ್ರೀತಿಯನ್ನು ತೋರಿದಂತಹ ಪ್ರಭು ಯೇಸು, ಬೆತ್ತಲೆಯಲ್ಲಿ ಪ್ರೀತಿಯನ್ನು ತೋರಿದಂತಹ ಪ್ರಭು ಯೇಸು, ಜರ್ಜರಿತವಾದಂತಹ ಗಾಯಗಳಲ್ಲಿ ಮೊಳೆಗಳ ಪೆಟ್ಟಿನಲ್ಲಿ ಪ್ರೀತಿಯನ್ನು ತೋರಿಸಿದಂತಹ ಪ್ರಭು ಯೇಸು, ಕೊರಡೆಗಳಿಂದ ಸೀಡಿ ಹೋದಂತಹ ರಕ್ತಗಳಿಂದ ಪ್ರೀತಿಯನ್ನು ತೋರಿಸಿದಂತಹ ಯೇಸು, ಶಿಲುಬೆ ಮೇಲೆ ನೇತಾಡಿ ಪ್ರೀತಿಯನ್ನು ತೋರಿಸಿದಂತಹ ಯೇಸು, ದಾಹ ದಾಹ ಎಂಬ ಕೂಗಿನಿಂದ ಪ್ರೀತಿಯನ್ನು ತೋರಿಸಿದಂತಹ ಯೇಸು, ಅಪ್ಪ ಇವರು ಏನು ಮಾಡುತ್ತಿದ್ದಾರೆ ಎಂದು ಇವರು ಅರಿಯರು ಎಂದು ಹೇಳುವುದರ ಮೂಲಕವಾಗಿ ಪ್ರೀತಿಯನ್ನು ತೋರಿಸಿದಂತಹ ಪ್ರಭು ಯೇಸು, ಪಿತನೇ ನನ್ನನ್ನೇಕೆ ಕೈಬಿಟ್ಟೆ ಎಂದು ಹೇಳಿದಂತಹ ಪ್ರಭು ಯೇಸು, ಸಾಯುವ ಕ್ಷಣಗಳಲ್ಲಿಯೂ ಪ್ರೀತಿಯನ್ನು ಮಾತ್ರ ತೋರಿಸಿದರು. ತನ್ನ ಪಾರ್ಶ್ವವನ್ನು ತಿವಿದವನ ಕಣ್ಣುಗಳಲ್ಲಿ ಇದ್ದಂತಹ ಕುರುಡುತನವನ್ನ ತನ್ನ ಪ್ರೀತಿಯಿಂದ, ಸತ್ತು ಹೋದಂತಹ ಪ್ರಭು ಯೇಸು ತನ್ನ ದೇಹದಿಂದ ಹರಿದಂತಹ ಆ ನಿರ್ಮಲವಾದಂತಹ ನೀರಿನ ಮುಖಾಂತರವಾಗಿ ಪ್ರೀತಿಯನ್ನು ತೋರಿಸಿ ಅದ್ಭುತವನ್ನು ಮಾಡಿದಂತಹ ಪ್ರಭು ಯೇಸು. ಹೌದು ಪ್ರಿಯರೇ,
ಪ್ರಭು ಯೇಸುವನ್ನು ನಾವು ಪ್ರೀತಿಯಲ್ಲಿ ನೋಡಬೇಕು. ಅವರ ಮುಳ್ಳುಗಳಲ್ಲಿ ಪ್ರೀತಿಯನ್ನು ನೋಡಬೇಕು, ಅವರ ಮರಣದಲ್ಲಿ ಪ್ರೀತಿಯನ್ನು ನೋಡಬೇಕು. ಅದ್ಭುತಗಳಲ್ಲಿ ಅಲ್ಲ, ನಮಗೆ ಸೌಖ್ಯವನ್ನು ಕೊಟ್ಟರು ಎಂಬಂತ ನುಡಿಗಳಲ್ಲ, ನನಗೆ ರೋಗ ಸೌಖ್ಯ ಮಾಡಿದರು ಎಂಬಂತ ಮಾತಿನಿಂದ ಅಲ್ಲ, ನನಗೆ ಮನೆ ಸಿಕ್ಕಿತ್ತು ಎಂಬುದರಿಂದ ಅಲ್ಲ, ನನಗೆ ಮದುವೆ ಆಯಿತು ಎಂಬುದರಲ್ಲ, ಮಕ್ಕಳಾಯಿತು ಎಂಬುದರಲ್ಲ, ನಾನು ಪಾಸ್ ಆದ ಎಂಬುದರಲ್ಲಿ ಅಲ್ಲ, ಅಥವಾ ನನಗೆ ವೀಸಾ ಸಿಕ್ಕಿತ್ತು ಎಂಬುದರಲ್ಲಿ ಅಲ್ಲ. ಹೌದು ಪ್ರಿಯರೇ, ಪ್ರಭು ಯೇಸುವಿನ ನೋವಿನಲ್ಲಿ, ಗಾಯಗಳಲ್ಲಿ ನಾವು ಪ್ರೀತಿಯನ್ನು ನೋಡಬೇಕು. ಆ ಪ್ರಭು ಯೇಸುವಿನ ಪ್ರೀತಿಯ ಪ್ರಕಟಣೆ ಆ ಗಾಯಗಳಲ್ಲಿ ಆಗಿದೆ, ಆ ರಕ್ತಧಾರಿಯಲ್ಲಿ ಆಗಿದೆ, ಅವರ ಮರಣದ ಯಾತನೆಯಲ್ಲಿ ಆಗಿದೆ, ಅವಮಾನದಲ್ಲಿ, ನಿಂದನೆಯಲ್ಲಿ ಆಗಿದೆ. ಪ್ರಿಯರೇ, ನಾವು ಸಹ ಅದೇ ಪ್ರಭು ಯೇಸುವಿನ ಯಾತನೆಯನ್ನ ನಮ್ಮ ಜೀವನದಲ್ಲಿ ಅನುಭವಿಸಿ ನಾವು ಪರರಿಗೆ ಪ್ರೀತಿಯನ್ನು ತೋರಬೇಕು. ಹಲ್ಲೆಲೂಯಾ. ಎಷ್ಟು ಜನ ನಮ್ಮ ಜೀವನದ ಯಾತನೆಗಳನ್ನ ಮುಳ್ಳಾಗಿಸಿಕೊಂಡು ಪರರಿಗೆ ನಾವು ಜೀವನವನ್ನು ಕೊಟ್ಟಿದ್ದೇವೆ, ಪರರಿಗೆ ನಾವು ಸಂತೋಷವನ್ನು ಕೊಟ್ಟಿದ್ದೇವೆ, ಪರರಿಗೆ ನಾವು ಸೇವೆಯನ್ನು ಮಾಡಿದ್ದೇವೆ, ಪರರಿಗೆ ನಾವು ಪ್ರೀತಿಯನ್ನು ತೋರಿಸಿದ್ದೇವೆ ಎಂಬುದನ್ನ ಒಂದು ಕ್ಷಣ ಚಿಂತಿಸಬೇಕು. ಯೋಹಾನ ಸುಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಈ ಲೋಕಕ್ಕೆ ದಾರಿ ಎರೆದರು. ಹೇಗೆ ದಾರಿ ಎರೆದರು? ರಕ್ತಧಾರಿಯಾಗಿ ಎರೆದರು, ಪ್ರಾಣಧಾರಿಯಾಗಿ ಎರೆದರು, ಮುಳ್ಳು ಮುಕ್ಕುಟವನ್ನು ಧರಿಸಿ ಎರೆದರು. ತನ್ನ ಮಗನು ತತ್ತರಿಸಿ ಸಾಯುವುದನ್ನು ನೋಡುತ್ತಾ ತನ್ನ ಮಗನನ್ನ ದಾರಿ ಎರೆದರು. ಎಷ್ಟರ ಮಟ್ಟಿಗೆ ಲೋಕವನ್ನು ನಮ್ಮನ್ನು ಪ್ರೀತಿಸಿದೆಂಬುದಾದ್ರೆ ತನ್ನ ಪ್ರೀತಿಯನ್ನ ರಕ್ತದ ಮೂಲಕವಾಗಿ, ಮುಳ್ಳಿನ ಮೂಲಕವಾಗಿ, ಗಾಯದ ಮೂಲಕವಾಗಿ ವ್ಯಕ್ತಪಡಿಸಿದ್ರು. ಎಷ್ಟು ಜನ ಇದನ್ನ ನಾವು ಚಿಂತಿಸ್ತೇವೆ? ಒಂದನ್ನ ಸಹೋದರ ಸಹೋದರಿ, ಆ ಪ್ರಭು ಯೇಸುವಿನ ರಕ್ತದಲ್ಲಿ ಹರಿಯುವಂತಹ ರಕ್ತ ದೇಹವಲ್ಲ, ರಕ್ತಸಿಕ್ತವಾದಂತಹ ದೇಹ, ಆ ರಕ್ತಸಿಕ್ತವಾದ ದೇಹದ ಮೂಲಕವಾಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ಹೌದು ಪ್ರಿಯರೇ, ಇವತ್ತು ನೋಡಿ, ನಮಗೆ ಯಾರಾದ್ರೂ ಒಂದು ಮಾತು ಹೇಳಿದರೆ ಸಾಕು, ಯಾರಾದ್ರೂ ನಮಗೆ ಒಂದು ಚಿಕ್ಕ ದ್ರೋಹವನ್ನು ಮಾಡಿದರೆ ಸಾಕು, ಅಥವಾ ಯಾರಾದ್ರೂ ನಮ್ಮಲ್ಲಿ ಇರುವುದನ್ನು ಕಸಿದುಕೊಂಡ್ರೆ ಸಾಕು, ಅಥವಾ ನಮಗೆ ಯಾರಾದ್ರೂ ಮೋಸ ಮಾಡಿದರೆ ಸಾಕು, ನಮಗೆ ವಿರುದ್ಧವಾಗಿ ಏನಾದ್ರೂ ಒಂದು ಕಾರ್ಯ ಮಾಡಿದರೆ ಸಾಕು, ನಾವೇನ್ ಮಾಡ್ತಾ ಇದ್ದೇವೆ? ಸಂಪೂರ್ಣವಾಗಿ ಶತ್ರುಗಳಾಗ್ತಾ ಇದ್ದೇವೆ. ದೇವರ ಮಗನು, ದೇವರ ಮಗಳು ಎಂದು ಹೇಳಿಕೊಳ್ಳುವಂತ ನಾವು ದೇವರಿಗೆ ವಿರುದ್ಧವಾದ ಮಕ್ಕಳಾಗ್ತಾ ಇದ್ದೇವೆ. ನನ್ನ ಸಹೋದರ ಸಹೋದರಿ, ಈ ಶಿಲುಬೆ ಆರಾಧನೆಯಲ್ಲಿ ನಾವು ಒಂದಾಗಿದ್ದೇವೆ. ಈ ನುಡಿಗಳೆಲ್ಲವೂ ನಮ್ಮ ಹೃದಯದಲ್ಲಿ ನಮ್ಮನ್ನ ಮೆಲುಕಾಕಿಸುವಂತದ್ದಾಗಿದೆ. ಹೌದು, ನಿನ್ನ ಪ್ರೀತಿ ಎಂತಹ ಪ್ರೀತಿ, ನನ್ನ ಪ್ರೀತಿ ಎಂತಹ ಪ್ರೀತಿ ಎಂಬುದನ್ನ ಚಿಂತನೆಗೆ ಒಳಪಡಿಸುವಂತದ್ದಾಗಿದೆ. ಪ್ರಿಯರೇ, ಇವತ್ತು ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಲೋಕದಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ಲೋಕದಲ್ಲಿ ನಡೆಯುತ್ತಿರುವಂತಹ ಘಟನೆಯ ಮೂಲಕವಾಗಿ ಇವತ್ತು ಮನುಷ್ಯರಾಗಿರುವ ನಾವು ಯಾವ ವಿಧದಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇದೆ. ಹೌದು ಪ್ರಿಯರೇ, ದಿನ ದಿನವೂ ನೋಡ್ತೇವೆ, ಜಗಳ, ಕಚ್ಚಾಟ, ಶೋಷಣೆ, ದ್ವೇಷ, ಮತ್ಸರ ಇವೆಲ್ಲವೂ ತುಂಬಿ ಹೋಗಿದೆ ಈ ಲೋಕದಲ್ಲಿ. ಪ್ರಿಯರೇ, ಅವೆಲ್ಲವನ್ನು ನಾವು ಸಮರ್ಪಿಸುವ. ಫಿಲಿಪಿ ಪ್ರಿಯರೇ, ಈ ದಿನದಲ್ಲಿ ನೀವು ನೋಡ್ತಾ ಇದ್ದೇವೆ, ಫಿಲಿಪಿಯನ್ ದೇಶದಲ್ಲಿ ಚಂಡಮಾರುತ, ಜಲಪ್ರವಾಹ, ಜನರೆಲ್ಲರೂ ತತ್ತರಿಸಿ ಹೋಗುತ್ತಾ ಇದ್ದಾರೆ. ಪುಟ್ಟ ಮಕ್ಕಳನ್ನು ಇಟ್ಟುಕೊಂಡು, ವೃದ್ಧರನ್ನು ಇಟ್ಟುಕೊಂಡು, ಮನೆಯ ಮಾಳಿಗೆ ಮೇಲೆ, ಮನೆಯ ಶೀಟ್ಗಳ ಮೇಲೆ ಕುಳಿತುಕೊಂಡು ಅಯ್ಯೋ 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 ಎಂಬುದಾಗಿ ದೇವರನ್ನು ನೋಡಿ ಕೂಗುತ್ತಾ ಇದ್ದಾರೆ. ಕಣ್ಣೀರಿನಿಂದ ದೇವರನ್ನ ಕೂಗುತ್ತಾ ಇದ್ದಾರೆ. ಹಸಿವು ಹಸಿವು ಎಂದು ಕೂಗುತ್ತಾ ಇದ್ದಾರೆ. ಚಳಿ ಚಳಿ ಎಂದು ಒದ್ದುಕೊಳ್ಳಲು ಏನಿಲ್ಲದೆ ಇದ್ದಾರೆ. ರಸ್ತೆಯಲ್ಲಿ ಯಾವ ವಾಹನಗಳು ಚಲಿಸಲಾಗುತ್ತಾ ಇಲ್ಲ. ಮನೆಯ ಎತ್ತರಕ್ಕೆ ನೀರು ನಿಂತಿದೆ. ಏನು ಕಾರಣ? ಒಂದೊಂದು ದೇಶ ವಿದೇಶಗಳಲ್ಲಿ ಚಂಡಮಾರುತಗಳು, ಜಲಪ್ರವಾಹಗಳು, ಏನು ಕಾರಣ? ಭೂಕಂಪಗಳು, ಏನು ಕಾರಣ? ಸುನಾಮಿಗಳು, ಏನು ಕಾರಣ? ಏನು ಕಾರಣ? ನಮ್ಮ ಪಾಪಗಳೇ ಕಾರಣ, ನಮ್ಮ ಕ್ರೂರತನಗಳೇ ಕಾರಣ. ಹೌದು ಪ್ರಿಯರೇ, ನಮ್ಮಲ್ಲಿರುವಂತಹ ಕೆಟ್ಟತನಗಳೇ ಕಾರಣ. ಪ್ರೀತಿಯನ್ನು ತೋರಬಂದಂತಹ ಪ್ರಭು ಯೇಸು, ಪ್ರೀತಿಯನ್ನು ನಮ್ಮ ಮೇಲೆ ತೋರಿದ ಪ್ರಭು ಯೇಸು, ಪ್ರೀತಿಯ ದೇವರ ಮಕ್ಕಳಾಗಿ ಕರೆ ಹೊಂದಿದ್ದೇವೆ. ಆದರೆ ನಮ್ಮಲ್ಲಿ ಪ್ರೀತಿಯೇ ಇಲ್ಲ, ಪ್ರೀತಿಯೇ ಇಲ್ಲ.
ಪರಿಸಾಯರಂತೆ, ಸದುಕಾಯರಂತೆ, ಧರ್ಮಶಾಸ್ತ್ರಿಗಳಂತೆ ನಾವು ಪ್ರೀತಿ ಇಲ್ಲದವರಾಗಿ ನಾವು ಜೀವಿಸ್ತಾ ಇದ್ದೇವೆ. ಹೌದು ಬೇರೆ ಒಂದು ಕ್ಷಣ ಶಿಲುಬೆಯಲ್ಲಿ ನೋಡಿ ಯೇಸುವನ್ನ, ಆ ಮುಳ್ಳಿನ ಮಧ್ಯದಲ್ಲಿ ಸಿಲುಕಿರುವಂತಹ ಪ್ರಭು ಯೇಸು. ಅಂದ ಅಬ್ರಹಾಮನು ತನ್ನ ಮಗನನ್ನು ಬಲಿ ಕೊಡುವಾಗ ಅಬ್ರಹಾಮನ ಪ್ರಾರ್ಥನೆಯನ್ನು ನೆಚ್ಚಿ, ಅಬ್ರಹಾಮನ ವಿಶ್ವಾಸವನ್ನು ನೆಚ್ಚಿ ಬಲಿಗೆ ಏನು ಮಾಡುವುದು ಎಂದು ಹೇಳುವಾಗ ದೇವರು ಹೇಳಿದರು, ನೋಡು ಅಗೋ ಅಲ್ಲಿ ಮುಳ್ಳಿನ ಪೊದೆಯಲ್ಲಿ ಒಂದು ಕುರಿಮರಿ ಇದೆ. ಮುಳ್ಳಿನ ಪೊದೆಯಲ್ಲಿ ಸಿಕ್ಕಿಕೊಂಡಿರುವಂತಹ ಕುರಿಯನ್ನು ತೆಗೆದು ನನಗೆ ನೀನು ಬಲಿಯಾಗಿ ಅರ್ಪಿಸಿ ಎಂಬುದಾಗಿ. ಆ ಕುರಿ ಬೇರೆ ಯಾರು ಅಲ್ಲ. ಈಗ ನೀನು ನೋಡುತ್ತಿರುವಂತಹ ಈ ಮುಳ್ಳಿನ ಮಧ್ಯದಲ್ಲಿ ಸಿಲುಕಿಕೊಂಡಿರುವಂತಹ ನಿನ್ನ ಯೇಸುವೆ. ಹೀಗೆ ಯೇಸು ಮುಳ್ಳಿನ ಪೊದೆಯಲ್ಲಿ, ಈ ಲೋಕವೆಂಬ ಮುಳ್ಳಿನ ಪೊದೆಯಲ್ಲಿ ನಮ್ಮ ಮಧ್ಯೆ ಸಿಕ್ಕಿಕೊಂಡರು. ನಮ್ಮ ಪಾಪವೆಂಬ ಮುಳ್ಳಿನ ಪೊದೆಯಲ್ಲಿ ಯೇಸು ಸಿಕ್ಕಿಕೊಂಡರು. ಅಂದು ಆ ಮುಳ್ಳಿನ ಪೊದೆಯಲ್ಲಿ ಸಿಕ್ಕಿದಂತಹ ಕುರಿಮರಿ ಇಂದು ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿಯಾದ. ನನ್ನ ಸಹೋದರ ಸಹೋದರಿ, ದಯವಿಟ್ಟು ನೀನು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ, ಎಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ದಯವಿಟ್ಟು ಕರೀರಿ, ಯಾರಾದನಿಗೆ ಪ್ರತಿಯೊಬ್ಬರನ್ನ ಕರೀರಿ ಪ್ರಿಯರೇ, ಕರೀರಿ. ಎಷ್ಟೋ ಜನ ಈ ಆರಾಧನೆಯನ್ನು ಕುರಿತು ಪರಿಹಾಸ್ಯ ಮಾಡುವವರಾಗಿದ್ದಾರೆ. ಐಡಲ್ ವರ್ಷಿಪ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಈ ಯೇಸುವಿನ ರೂಪ ನಮ್ಮ ಕಣ್ಣು ಮುಂದೆ ಬರದೇ ಹೋಗಿದ್ದರೆ ಯೇಸು ಹೀಗೆ ಸತ್ತರು ಎಂಬುದಾಗಿ ಹೇಗೆ ಅರಿವಾಗುತ್ತಾ ಇತ್ತು. ಈ ರಕ್ತಧಾರಿಯನ್ನು ಕಾಣದೆ ಹೋದರೆ ಯೇಸು ಹೇಗೆ ರಕ್ತ ಸುರಿಸಿದರು ಎಂಬುದೇ ಹೇಗೆ ಅರಿವಾಗುತ್ತಾ ಇತ್ತು. ಈ ಮುಳ್ಳಿನ ಮುಕ್ಕಟವನ್ನು ಧರಿಸಿಕೊಂಡು ನೋಡದೇ ಇದ್ದರೆ ಯೇಸು ಹೇಗೆ ಮುಳ್ಳಿನ ಮುಕ್ಕಟವನ್ನು ಧರಿಸಿಕೊಂಡರು ಎಂಬುದು ಹೇಗೆ ನಮಗೆ ತಿಳಿಯುತ್ತಾ ಇತ್ತು. ನಾವು ಸ್ಮರಿಸುತ್ತಾ ಇರೋದು ಪ್ರಭು ಯೇಸುವನ್ನ, ಸ್ವರೂಪವನ್ನಲ್ಲ. ನಾವು ನೋಡುತ್ತಿರುವಂತಹ ದೃಷ್ಟಿ ಕಣ್ಣುಗಳಲ್ಲಿ ಸ್ವರೂಪ ಎಂಬುದಿದ್ದರೂ ಸಹ ನಾವು ನೋಡುತ್ತಿರುವುದು ಪ್ರಭು ಯೇಸುವನ್ನ, ಧ್ಯಾನಿಸುತ್ತಿರುವುದು ಪ್ರಭು ಯೇಸುವನ್ನ, ಪಾಡುವ ಯೇಸುವಿನ ಪಾಡುಗಳನ್ನ, ಸ್ವರ್ಗರಾಜ್ಯದ ಮಹೋನ್ನತರಾದ ರಕ್ಷಕರಾದ ಪ್ರಭು ಯೇಸುವನ್ನ. ದಿಸ್ ಇಸ್ ನಾಟ್ ಐಡಲ್ ವರ್ಷಿಪ್, ದಿಸ್ ಇಸ್ ವೆರಿ ಪವರ್ಫುಲ್ ಆಫ್ ವರ್ಷಿಪ್. ದಿಸ್ ಇಸ್ ಎ ರಿಯಾಲಿಟಿ ಆಫ್ ದಿ ಗಾಡ್ ವರ್ಷಿಪ್. ನನಗಾಗಿ ನಿನಗಾಗಿ ಸಕಲವನ್ನ ಜಯಿಸಲು ಶಕ್ತಿ ಕೊಟ್ಟಂತ ಪ್ರಭು ಯೇಸುವಿನ ಆರಾಧನೆ ಇದು. ನಾನು ನೋಡುವುದು ಒಂದು ಸ್ವರೂಪವಾಗಿದ್ದರೂ ಸಹ ಆ ಸ್ವರೂಪದಲ್ಲಿ ನಾನು ನೋಡುತ್ತಿರುವುದು ನನ್ನ ಯೇಸುವನ್ನ, ನಾನು ಧ್ಯಾನಿಸುತ್ತಿರುವುದು ಯೇಸುವನ್ನ. ಯೆಶಾಯನ ಪುಸ್ತಕ 53ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಧಿಕ್ಕರಿಸಲ್ಪಟ್ಟವನು, ಮನುಷ್ಯರಿಂದ ತಿರಸ್ಕರಿತನು, ದುಃಖಕ್ರಾಂತನು, ಕಷ್ಟ ಸಂಕಟ ಅನುಭವಿಸಿದವನು, ನೋಡಿದವರು ಮುಖ ತಿರುಗಿಸುವಷ್ಟು ನಿಂದಕನು. ನಾವು ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಿಲ್ಲ ಆತನನ್ನು. ಇವತ್ತು ಇದೇ ಯೇಸು ಸ್ವಾಮಿಯನ್ನ ನಾವು ನೋಡುತ್ತಾ, ಅಂದ್ರೆ ನಮ್ಮ ಕಣ್ಣು ಮುಂದೆ ತರುವಂತಹ ಪ್ರಭು ಯೇಸುವಿನ ಆ ಪೂಜ್ಯ ಪಾಡು ಮರಣದ ಅನುಭವನ ಕಥೋಲಿಕ ಧರ್ಮಸಭೆ ನಮಗೆ ಕೊಟ್ಟಿದೆ. ಯಾವ ಸಭೆಯಲ್ಲಿ ಈ ಅನುಭವ ಇಲ್ಲ. ಕಥೋಲಿಕ ಧರ್ಮಸಭೆಯಿಂದಲೇ ಈ ಒಂದು ಶ್ರೇಷ್ಠವಾದ ಅನುಭವವನ್ನು ನಾವು ಪಡೆದುಕೊಂಡಿದ್ದೇವೆ. ಧಿಕ್ಕರಿಸಲ್ಪಟ್ಟಂತದ್ದನ್ನ, ತಿರಸ್ಕರಿಸಲ್ಪಟ್ಟದನ್ನ, ದುಃಖಕ್ರಾಂತನಾದದನ್ನ, ಕಷ್ಟ ಸಂಕಟವನ್ನು ಅನುಭವಿಸಿ ಶಿಲುಬೆಯಲ್ಲಿ ನೇತಾಡಿದಂತ ನಿಜವಾದ ಅನುಭವವನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಆ ಪ್ರಭುವನ್ನ ಸ್ಮರಿಸೋಣ. ಈ ದಿನದ ಆರಾಧನೆಯನ್ನ ಎಲ್ಲ ಆ ಫಿಲಿಪಿಯನ್ ದೇಶದಲ್ಲಿ ಜಲಪ್ರವಾಹದಲ್ಲಿ ಸಿಲುಕಿ ಹೋಗಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರುವಂತೆ, ಆ ಎಲ್ಲ ಮಕ್ಕಳಿಗೂ ಸಾಂತ್ವನ ಸಿಕ್ಕುವಂತೆ, ಆ ದೇಶದ ಜನನಾಯಕರುಗಳು, ಅಧಿಕಾರಿಗಳು, ದೇಶವನ್ನು ಆಳುವ ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳು ಆ ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡುವಂತೆ, ಹಾಗೂ ನೀರು ನಿಂತಿರುವಂತಹ ಪ್ರದೇಶದಲ್ಲಿ ಭೂಮಿಯು ಬಿರಿದು ಯೇಸುವಿನ ನಾಮದಲ್ಲಿ ನೀರು ಇಂಗಿ ಹೋಗುವಂತೆ ನಾವೆಲ್ಲರೂ ಪ್ರಾರ್ಥಿಸೋಣ. ಎಲ್ಲರೂ ಪ್ರಾರ್ಥಿಸೋಣ. ಹೌದು ಪ್ರಿಯರೇ, ನಮ್ಮ ಪ್ರಾರ್ಥನೆಯಿಂದ ಭೂಮಿಯು ಬಿರಿಯಲಿ, ಭೂಮಿಯು ಸೀಳಿ ನಿಂತಿರುವ ನೀರುಗಳು ಸಂಪೂರ್ಣವಾಗಿ ಇಂಗಿ ಹೋಗುವಂತೆ ನಾವು ಪ್ರಾರ್ಥಿಸೋಣ. ಬಾಯಿಸುವೆ ತರೆಗೆ ನೀ ಬಾಯಿಸುವೆ, ಬಾಯಿಸುವೆ ಬಾಯಿಸುವೆ ತರೆಗೆ ಬಾಯಿಸುವೆ, ಬಾಯಿಸುವೆ 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 ಬಾಯಿಸುವೆ
ಬಾಯೇಸುವೆ 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 ದರೆಗೆ ಇಳಿದು ಬಾ ಬಾಯೇಸುವೆ ಈ ದರೆಗೆ ಇಳಿದು ಬಾ ಬಾಯೇಸುವೆ ಬಾಯೇಸುವೆ ದರೆಗೆ ಇಳಿದು ಬಾ ಬಾಯೇಸುವೆ ಬಾಯೇಸುವೆ ದರೆಗೆ ಇಳಿದು ಬಾ. ಹೌದು ಸ್ವಾಮಿ, ಬನ್ನಿ ಸ್ವಾಮಿ, ಜಲಪ್ರವಾಹದಲ್ಲಿ ತುಂಬಿ ಹೋಗಿರುವಂತಹ ಎಲ್ಲ ಪ್ರದೇಶಗಳಲ್ಲಿ ನಿಮ್ಮ ಶಕ್ತಿಯನ್ನು ಹರಿಸಲು ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ಬಾಯೇಸುವೆ ಬಾಯೇಸುವೆ ದರೆಗೆ ಇಳಿದು ಬಾ ಬಾಯೇಸುವೆ ಬಾಯೇಸುವೆ ದರೆಗೆ ಇಳಿದು ಬಾ ಬಾಯೇಸುವೆ 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 ದರೆಗೆ ಇಳಿದು ಬಾ ಬಾಯೇಸುವೆ ಬಾಯೇಸುವೆ ದರೆಗೆ ಇಳಿದು ಬಾ. ಈ ಲೋಕವು ತತ್ತರಿಸುತ್ತಾ ಇದೆ ಯೇಸುವೆ, ಬನ್ನಿ ಯೇಸುವೆ. ಅಲ್ಲ ಫಿಲಿಪಿಯನ್ ದೇಶದ ಮೇಲೆ ಕರುಣೆ ತೋರಲು ಬನ್ನಿ ಯೇಸುವೆ. ಸ್ವಾಮಿ, ಲೋಕದೆಲ್ಲೆಡೆ ಕತ್ತಲು ಕವಿದಿರುವಂತಹ ಜೀವನ, ಹಸುವಿನಿಂದ ಕಂಗಾಲುತ್ತಿರುವಂತಹ ಜೀವನ, ಚಳಿಯಲ್ಲಿ ನಡುಗುತ್ತಿರುವಂತಹ ಮಕ್ಕಳ ಆ ಜೀವನ, ರಾತ್ರಿಯೆಲ್ಲ ಮಳೆ, ಹಗಲೆಲ್ಲ ಮಳೆ, ರಸ್ತೆಯಲ್ಲೂ ಮುಚ್ಚಿ ಹೋಗಿದೆ, ಯಾವ ವಾಹನದ ಸಂಪರ್ಕಗಳು ಇಲ್ಲ. ಯೇಸುವೆ ಯೇಸುವೆ, ನಿಮ್ಮನ್ನು ನೋಡಿ ದೇವರೇ 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 ಎಂದು ಕೂಗುವ ಆ ಮಕ್ಕಳ ಧ್ವನಿಯನ್ನು ಕೇಳಿ ಇಳಿದು ಬನ್ನಿರಿ ಯೇಸುವೆ. ಆ ಮಕ್ಕಳ ಕಣ್ಣೀರನ್ನು ಒರೆಸಲು ಬನ್ನಿರಿ ಯೇಸುವೆ. ಬನ್ನಿ ಸ್ವಾಮಿ, ನಾವೆಲ್ಲರೂ ಮನಸ್ಸಿನಿಂದ ಆ ಫಿಲಿಪಿಯನ್ ದೇಶಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಯೇಸುವೆ. ಸ್ವಾಮಿ, ನೀವು ಬನ್ನಿ ಯೇಸುವೆ, ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ಯೇಸುವೆ. ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಯೇಸುವೆ. ಕಂಗಾಲಾಗಿ ಹೋಗಿರುವಂತಹ ದೇಶ ಸ್ವಾಮಿ, ಯಾವುದೇ ವಿಧವಾದಂತಹ ಸಹಕಾರಗಳಿಲ್ಲದಂತಹ ದೇಶ, ಬಡತನದಲ್ಲಿರುವಂತಹ ದೇಶ ಸ್ವಾಮಿ, ಮುಗ್ಧ ಮಕ್ಕಳ ಕೂಗು, ಮುಗ್ಧ ಮಕ್ಕಳ ಕಣ್ಣೀರು, ಹಸಿವು, ಬಾಯಾರಿಕೆ, ಚಳಿ, ನಿದ್ರೆ, ವೃದ್ಧರು, ರೋಗಾವಸ್ಥೆಯಲ್ಲಿ ಹಾಸಿಗೆ ಹಿಡಿದಿರುವವರು ಯೇಸುವೆ, ಏನು ಮಾಡಬೇಕೆಂದು ಪೇಚಾಡುತ್ತಿರುವಂತಹ ಸರ್ಕಾರ, ಜನರಿಗಾಗಿ ಏನು ಮಾಡಬೇಕೆಂಬುದಾಗಿ ಇಚ್ಛಿಸಿದಿರುವಂತಹ ಜನಪ್ರತಿನಿಧಿಗಳು, ಸಮಾಜ ಸೇವಕರುಗಳು ಯೇಸುವೆ, ಅವರೆಲ್ಲರ ಮೇಲೆ ಕರುಣೆ ತೋರಲು ಬನ್ನಿ ಸ್ವಾಮಿ. ಸ್ವಾಮಿ, ನಮ್ಮೆಲ್ಲರ ಪ್ರಾರ್ಥನೆ ಆಲಿಸಿ ಬನ್ನಿ ಸ್ವಾಮಿ. ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ ಆ ಫಿಲಿಪಿಯನ್ ದೇಶದವರಿಗಾಗಿ, ಹಾಗೂ ಇಗೋ ಎಲ್ಲ ವಿಶ್ವದೆಲ್ಲೆಡೆ ಇಗೋ ಈ ಬರದಿಂದ, ಈ ಒಂದು ಜಲಪ್ರವಾಹದಿಂದ ಕೊಚ್ಚಿ ಹೋಗುತ್ತಿರುವ ಪ್ರತಿಯೊಂದು ದೇಶಗಳನ್ನ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಬನ್ನಿ ಯೇಸುವೆ, ಬನ್ನಿ ಯೇಸುವೆ. ಬಾಯೇಸುವೆ ಬಾಯೇಸುವೆ ದರೆಗೆ ಇಳಿದು ಬಾ 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 ಕಣ್ಣೀರ ನೋಡಬಾ ಕಣ್ಣೀರ ನೋಡಬಾ ಕಷ್ಟವ ನೋಡಬಾ ಕಷ್ಟವ ನೋಡಬಾ ನೀ ಬಂದು ಅನುಗ್ರಹಿಸು ನೀ ಬಂದು ಬಲಪಡಿಸು ನೀ ಬಂದು
ಬಂದು ಅನುಗ್ರಹಿಸು, ನೀ ಬಂದು ಬಲಪಡಿಸು. ಬಾಯಿಸುವೆ ಬಾಯಿಸುವೆ ಧರೆಗೆ ಇಳಿದು ಬಾ. 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 ಹೌದು ಪ್ರಿಯರೇ, ಯೆಶಾಯನ ಪುಸ್ತಕ 54ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಶಪಥ ಮಾಡಿದೆ, ನಾನು ನೋವನ ದಿನದಂದು ಜಲಪ್ರಳಯವು ಭೂಮಿಯನ್ನು ಇನ್ನು ಮುಳುಗಿಸದು ಎಂದು ಶಪಥ ಮಾಡುವೆ. ಈಗ ಕಡು ಕೋಪ ಮಾಡೆನು, ಇನ್ನು ನಿನ್ನನ್ನು ಗದರಿಸನು ಎಂದು ಹೇಳಿದಂತಹ ದೇವರು ಈ ವಾಕ್ಯವನ್ನು ಸ್ಮರಿಸಲು ನಾವು ಪ್ರಾರ್ಥಿಸೋಣ. ನೋವನ ಕಾಲದಲ್ಲಿ ಕಂಗಾಲಾಗಿ ತನ್ನ ಜನರ ಮರಣವನ್ನು ನೋಡಿದಂತಹ ದೇವರು ಇನ್ನು ಮುಂದೆ ನನ್ನೆಂದಿಗೂ ಈ ಜಲಪ್ರವಾಹದಿಂದ ಈ ಲೋಕವನ್ನು ನಾಶ ಮಾಡುವುದಿಲ್ಲ ಎಂಬುದಾಗಿ ಆಕಾಶದಲ್ಲಿ ಕಾಮನ ಬಿಲ್ಲನ್ನು ಇಟ್ಟು ವಾಗ್ದಾನ ಮಾಡಿದರು. ಹೌದು, ಆದರೆ ಲೋಕವಲ್ಲ, ಊರುಗಳು ನಾಶವಾಗುತ್ತಾ ಇದೆ. ಕಾರಣ ಏನು? ನಮ್ಮ ಪಾಪದ ಜೀವನ, ದೇವರ ಭಯವಿಲ್ಲದ ಜೀವನ, ಅನಾಚಾರದ ಜೀವನ, ಅಕ್ರಮದ ಜೀವನ, ಕೇಡಿನ ಜೀವನ, ಕಾಮವಿಲಾಸದ ಜೀವನ, ವೈರಾಗ್ಯದ ಜೀವನ, ಪ್ರೀತಿ ಇಲ್ಲದ ಜೀವನ, ಕ್ಷಮೆ ಇಲ್ಲದ ಜೀವನ, ದೇವರಿಗೆ ವಿಘ್ನವಾದಂತಹ ಜೀವನ. ಹೌದು ಪ್ರಿಯರೇ, ಆ ಪ್ರಭು ಯೇಸುವನ್ನು ಕರೆಯೋಣ. ಯೇಸುವೇ ಯೇಸುವೇ ಕರುಣಿಸ ಬನ್ನಿ ಸ್ವಾಮಿ, ಯೇಸುವೇ ಕರುಣಿಸ ಬನ್ನಿ ಸ್ವಾಮಿ, ಕರುಣಿಸ ಬನ್ನಿ ಸ್ವಾಮಿ, ಯೇಸುವೇ ಇಳಿದು ಬನ್ನಿ ಸ್ವಾಮಿ ಎಂಬುದಾಗಿ ಕರೆಯೋಣ ಪ್ರಿಯರೇ. ಎಲ್ಲರೂ ಮನಪೂರ್ವಕವಾಗಿ ಕರೆಯೋಣ. ಬಾಯಿಸುವೆ ಬಾಯಿಸುವೆ ಧರೆಗೆ ಇಳಿದು ಬಾ. 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 ಜೀವ ನೀಡಬಾ, ಶಾಂತಿ ನೀಡಬಾ, ಜೀವ ನೀಡಬಾ, ಶಾಂತಿ ನೀಡಬಾ, ಕರುಣೆ ತೋರಬಾ, ಪ್ರೀತಿ ಹರಸಬಾ, ಕರುಣೆ ತೋರಬಾ, ಪ್ರೀತಿ ಹರಸಬಾ. ಬಾಯಿಸುವೆ ಬಾಯಿಸುವೆ ಧರೆಗೆ ಇಳಿದು ಬಾ. 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 ಪ್ರಭು ಯೇಸುವಿಗೆ ಸಮರ್ಪಿಸುತ್ತ, ಆ ನಾಡನ್ನು ಸಮರ್ಪಿಸುತ್ತ, ಆ ನಾಡನ್ನು ಸಮರ್ಪಿಸುತ್ತ, ಪ್ರದೇಶವನ್ನು ಸಮರ್ಪಿಸುತ್ತ ಸ್ತುತಿಸುವ ಸ್ತುತಿಸುವ ಸ್ತುತಿಸುವ. ಯೆರೆಮೀಯನ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ನಿತ್ಯಕ್ಕೂ ಕೋಪ ಮಾಡಬೇಡಿ, ಕೊನೆಯ ತನಕ ಸಿಟ್ಟುಗೊಳ್ಳಬೇಡಿ ಎಂದು ಕೂಗುತ್ತಿರುವೆ ಎಂಬುದಾಗಿ ಯೆರೆಮೀಯನ ಪ್ರಾರ್ಥಿಸುತ್ತಾನೆ ಇಸ್ರಾಯೇಲ್ ಜನರಿಗಾಗಿ. ನಾವು ಪ್ರಾರ್ಥಿಸುವ, ಸ್ವಾಮಿ ನಿತ್ಯಕ್ಕೂ ಕೋಪ ಮಾಡಬೇಡಿ,
ಕೊನೆಯ ತನಕ ಸಿಟ್ಟುಗೊಳ್ಳಬೇಡಿ ಎಂದು ನಾವು ಸಹ ಕೂಗಿ ಕರೆದು ಪ್ರಾರ್ಥಿಸುವ ಪ್ರಿಯರೇ. ಆ ಫಿಲಿಪಿಯನ್ ದೇಶಕ್ಕೆ ಹಾಗೂ ಇಡೀ ಈ ಜಲಪ್ರವಾಹದಿಂದ ತುಂಬಿ ಹೋಗುವಂತ ಪ್ರತಿಯೊಂದು ದೇಶಗಳಿಗಾಗಿ ನಾವು ಪ್ರಾರ್ಥಿಸುವ ಪ್ರಿಯರೇ. ಪ್ರಾರ್ಥಿಸುವ ಪ್ರಾರ್ಥಿಸುವ ಪ್ರಾರ್ಥಿಸುವ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. 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 ಹಲ್ಲೆಲೂಯಾ 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 ಆಮೆನ್. ಹಲ್ಲೆಲೂಯಾ 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 ಆಮೆನ್. Algatu kasomia Jesus, oglatu kasomia Jesus, Aleluia Jesus, oglatu kasomia Jesus, Algatu kasomia Jesus, oglatu kasomia Jesus, Argatu kasomia Jesus, Hagratu kasomia Jesus, Mahimatu kasomia Jesus, Pranaptu kasomia Jesus, Mahimatu kasomia Jesus, Pranaptu kasomia Jesus. प्रणाम तुका सोमिया जीसु, प्रणिपात तुका सोमिया जीसु, प्रणाम तुका सोमिया जीसु, प्रणिपात तुका सोमिया जीसु. हालेलुया तुका सोमिया जीसु, होसाना तुका सोमिया जीसु. Hallelujah tuka somia Jesus, Hosanna tuka somia Jesus. Hallelujah tuka somia Jesus, Hosanna tuka somia Jesus. Hallelujah tuka somia Jesus, Hosanna tuka somia Jesus. Aradan tuka somia Jesus, Aradan tuka somia Jesus. Hallelujah Jesus, Jesus. Aradan tuka somia Jesus. Hallelujah, Hallelujah Jesus. Aradan tuka somia Jesus. Hallelujah, Hallelujah Jesus. Aradan tuka somia Jesus. Hallelujah, Hallelujah Jesus. ಸ್ತೋತ್ರ ಸ್ವಾಮಿ. ಸ್ವಾಮಿ, ಎಲ್ಲವನ್ನು ನಿಮ್ಮ ಕರಡಿಗೆ ಒಪ್ಪಿಸುತ್ತೇವೆ ರಾಜ. ಇಡೀ ಲೋಕದ ಸರ್ವ ಜನತೆಯನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಜೀವದಾಯಕರಾಗಿರುವ ಪ್ರಭು ಯೇಸುವೆ, ನಿಮ್ಮನ್ನು ಮಹಿಮೆ ಪಡಿಸಿ ನಾನು ವಂದಿಸುತ್ತೇನೆ ರಾಜ. ಯೇಸುವೆ, ಕರುಣೆ ತೋರಿ ದಯೆ ತೋರುವಂತಹ ದೇವರು ನೀವಾಗಿದ್ದೀರಿ ಸ್ವಾಮಿ. ಯಾಕಂದ್ರೆ ಯೆರೆಮೀಯನ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾನು ನೋಡುತ್ತೇನೆ, ನಾನು ಅಷ್ಟು ಕೋಪ ಮುಖದಿಂದ ನಿನ್ನನ್ನು ನೋಡುವುದಿಲ್ಲ, ನಾನು ಕರುಣಾಮೂರ್ತಿ, ನಿತ್ಯಕ್ಕೂ ಕೋಪಿಯಲ್ಲ ಎಂದವರೇ. ಯೇಸುವೆ, ನಮ್ಮ ದೇವರೇ, ರಕ್ಷಕರೇ, ನಿಮ್ಮ ರಕ್ಷಣೆಯ ಕರೆಗಳನ್ನು ಆ ಫಿಲಿಪಿಯನ್ ದೇಶದ ಮೇಲೆ ಚಾಚಿರಿ ಯೇಸುವೆ. ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಪ್ರಿಯರೇ. ಎಂದಿಗೂ ಕೋಪ ಇಟ್ಟುಕೊಳ್ಳುವಂತ ದೇವರಿಲ್ಲ. ಸದಾಕಾಲ ಮನುಷ್ಯರಾಗಿ ನಾವು ಕೋಪ ಮಾಡಿಕೊಳ್ಳುವಂತ ದೇವರಲ್ಲ.
ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಪರಿಸರದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ ನಾವು ಕೋಪ ಮಾಡಿಕೊಳ್ಳುವಂತಹ ವ್ಯಕ್ತಿಗಳಾಗಿದ್ದೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ಅಷ್ಟು ಕೋಪ ಮುಖದಿಂದ ನಿನ್ನನ್ನು ನೋಡುವುದಿಲ್ಲ, ನಾನು ಕರುಣಾಮೂರ್ತಿ, ನಿತ್ಯಕ್ಕೂ ಕೋಪಿಯಲ್ಲ ಎಂಬುದಾಗಿ ಹೇಳಿದ್ದಾನೆ. ಯೇಸುವೇ, ನನ್ನ ದೇವರೇ, ರಕ್ಷಕರೇ, ನಿಮ್ಮ ರಕ್ಷಣೆಯ ಕರೆಗಳನ್ನು ಆ ಫಿಲಿಪಿಯನ್ ದೇಶದ ಮೇಲೆ ಚಾಚಿರಿ. ಈ ಜಲಪ್ರವಾಹದಲ್ಲಿರುವ ಎಲ್ಲ ದೇಶಗಳ ಮೇಲೆ, ಊರುಗಳ ಮೇಲೆ, ಗ್ರಾಮಗಳ ಮೇಲೆ ಚಾಚಿರಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಸಮರ್ಪಿಸುವ ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುದೇವಾ, 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 ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುದೇವಾ. ಹಲ್ಲೆಲೂಯಾ, 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 ಯೇಸುವೇ, 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 ಆರಾಧನೆ, ಆರಾಧನೆ, ಯೇಸುವೇ, ಆರಾಧನೆ, ಯೇಸುವೇ, ಆರಾಧನೆ, ಯೇಸುವೇ, ಮಹಿಮೆ, ಯೇಸುವೇ, 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 ಹಲ್ಲೆಲೂಯಾ, ಯೇಸುವೇ, 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 ಹಲ್ಲೆಲೂಯಾ, ಬನ್ನಿ ಯೇಸುವೇ, ಬನ್ನಿ ಯೇಸುವೇ, ಇಳಿದು ಬನ್ನಿ ಯೇಸುವೇ, ಈ ಲೋಕದಲ್ಲಿ ಇಳಿದು ಬನ್ನಿರಿ, ಯೇಸುವೇ, ಕರುಣೆ ತೋರ ಬನ್ನಿರಿ, ಹಲ್ಲೆಲೂಯಾ, 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 ಯೇಸುವೇ, 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 ಇಳಿದು ಬನ್ನಿರಿ ಯೇಸುವೇ, regarde Jésus, Jésus, Jésus,
ಯೇಸು ಯೇಸು ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯಲ ಭಯಲ 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 ರಬಿ 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 ರಬಿ. ಹಲ್ಲೆಲೂಯಾ 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 ಯಲ ಭಯಲ 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 ರಬಿ 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 ರಬಿ. ಯೇಸುವೇ 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 ಜೇಸು 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 ಜೇಸು. ಸ್ತೋತ್ರ ರಾಜ. ಸ್ವಾಮಿ, ನಮ್ಮೆಲ್ಲರನ್ನ ಸಮರ್ಪಿಸಿಕೊಳ್ಳುತ್ತೇವೆ ರಾಜ. ಸ್ವಾಮಿ, ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸಿಕೊಳ್ಳುತ್ತೇನೆ ರಾಜ. ಸ್ವಾಮಿ, ಆರಾಧನೆಯಲ್ಲಿ ಸಮರ್ಪಿಸಿಕೊಳ್ಳುತ್ತಿರುವಂತಹ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆ ನಿಮಗೆ ಒಪ್ಪಿಸಿಕೊಳ್ಳುತ್ತೇನೆ ರಾಜ. ಕರುಣಿಸಿರಿ ರಾಜ. ಯೇಸುವೇ, ನಿಮ್ಮ ಪೂಜ್ಯ ಪಾಡುಗಳನ್ನು ಸ್ಮರಿಸುತ್ತಾ ಈಗ ಈ ಸಮಯದಲ್ಲಿ ತಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಿರುವಂತಹ ಈ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಆತನ ಕೋಪ ಕ್ಷಣ ಮಾತ್ರ, ಆತನ ಕೃಪೆ ಜೀವನ ಪರ್ಯಂತ. ಇರುಳು ಬರಲೂಬಹುದು, ಅಳಲು ನಲಿವು ಉಳಿಯುವುದು, ಹಗಲು ಅರಿಯಲು ಎಂಬುದಾಗಿ ದೇವರ ವಾಕ್ಯ ನಮ್ಮಲ್ಲಿ ಮಾತನಾಡುತ್ತದೆ. ಪ್ರಿಯರೇ, ಈ ವಾಕ್ಯದ ರೂಪಕವಾಗಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಯೇಸುವೇ, ಶಿಲುಬೆ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ. ಸ್ವಾಮಿಯವರ ಹೋರಾಟಗಳು, ಮುಳ್ಳಿನ ಜೀವನದಲ್ಲಿ ಎಳೆದಿರುವಂತಹ ಇವರ ಕಷ್ಟ, ನಷ್ಟ, ದಾರಿದ್ರ್ಯ, ರೋಗ, ಸಮಸ್ಯೆ, ವೇದನೆ, ದುಃಖ ಎಲ್ಲವನ್ನ ನಿಮಗೆ ಒಪ್ಪಿಸುತ್ತೇನೆ ರಾಜ. ಸ್ವಾಮಿ, ಈ ಮಕ್ಕಳು ಈ ಸಮಯದಲ್ಲಿ ಯಾವುದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ, ಯಾವ ಕಾರ್ಯಕ್ಕಾಗಿ ನಿಮ್ಮಲ್ಲಿ ಅಂಗಲಾಚುತ್ತಾ ಇದ್ದಾರೆ ಸ್ವಾಮಿ, ಆ ಕಾರ್ಯವನ್ನ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇನೆ ರಾಜ. ಸ್ವಾಮಿ, ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇನೆ ರಾಜ. ಮುಳ್ಳಿನಲ್ಲಿ ಸಿಲುಕಿರುವಂತಹ ಜೀವನ ಮಾಡುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ಮುಳ್ಳಿಗೆ ಸಿಲುಕಿ ಹೋಗಿರುವಂತಹ ಕುಟುಂಬ ಮಾಡುತ್ತಿರುವಂತಹ ಪತಿ ಪತ್ನಿ ಇರುವಂತಹ ಮುಳ್ಳಾದ ಹೋರಾಟವನ್ನು ನಿಮಗೆ ಸಮರ್ಪಿಸಿಕೊಳ್ಳುತ್ತದೆ ರಾಜ. ಮಕ್ಕಳಿರುವಂತಹ ಮುಳ್ಳಾದ ಹೋರಾಟವನ್ನು ಸಮರ್ಪಿಸಿಕೊಳ್ಳುತ್ತದೆ ರಾಜ. ಮಿತ್ರ ಬಾಂಧವರಿರುವಂತಹ ಮುಳ್ಳಿನ ಹೋರಾಟವನ್ನು ಸಮರ್ಪಿಸಿಕೊಳ್ಳುತ್ತದೆ ರಾಜ. ಸ್ವಾಮಿ, ಎಲ್ಲ ಗಾಯಗಳನ್ನ, ದೇಹದ ರೋಗಗಳನ್ನ, ಮುಳ್ಳಿನಿಂದ ಅಣೆದುಕೊಂಡಿರುವಂತಹ ಎಲ್ಲ ರೋಗಗಳಲ್ಲಿ ತತ್ತರಿಸುತ್ತಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತದೆ ರಾಜ. ಕರುಣಿಸಿರಿ ರಾಜ. ಸ್ವಾಮಿ, ಕರುಣಿಸಿರಿ ರಾಜ. ಹೌದು ಸ್ವಾಮಿ, ಹಿಡಿದು ಬನ್ನಿ ಸ್ವಾಮಿ. ಸ್ವಾಮಿ, ಈ ಮಕ್ಕಳ ಗಾಯಗಳನ್ನು ತೆಗೆದು ಹಾಕಲು ಬನ್ನಿರಿ ಸ್ವಾಮಿ. ಸ್ವಾಮಿ, ಈ ಮಕ್ಕಳ ಕುಟುಂಬಗಳ ಮೇಲೆ ಕರುಣೆ ತೋರಲು ಬನ್ನಿ ಸ್ವಾಮಿ. ಸ್ವಾಮಿ, ಈ ಮಕ್ಕಳ ಎಲ್ಲ ವೇದನೆಗಳನ್ನು ತೆಗೆದು ಹಾಕಲು ಬನ್ನಿ ಸ್ವಾಮಿ. ಈ ಮಕ್ಕಳ ಹೃದಯದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲು ಬನ್ನಿ ಸ್ವಾಮಿ. ಇಳಿದು ಬನ್ನಿ ಸ್ವಾಮಿ. ಯೇಸುವೇ, ಯೇಸುವೇ, ಇಳಿದು ಬನ್ನಿ ಸ್ವಾಮಿ. ಈ ರಾತ್ರಿ ಇಳಿದು ಬನ್ನಿ ಸ್ವಾಮಿ. ನಿಮ್ಮನ್ನು ದೃಷ್ಟಿಸುತ್ತಿರುವಂತಹ ಎಲ್ಲ ಮಕ್ಕಳ ಹೃದಯಕ್ಕೆ ಇಳಿದು ಬನ್ನಿ ಸ್ವಾಮಿ. ಎಲ್ಲ ಮಕ್ಕಳ ಕುಟುಂಬಕ್ಕೆ ಇಳಿದು ಬನ್ನಿ ಸ್ವಾಮಿ. ಒಬ್ಬೊಬ್ಬರನ್ನು ಯೇಸುವೆ ಸ್ಪರ್ಶಿಸಿರಿ ಸ್ವಾಮಿ. ಹೌದು ಯೇಸುವೆ, ಕಂಗಾಲಾಗಿ ಹೋಗಿರುವಂತಹ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ಯೇಸುವೆ. ತಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸಿಕೊಳ್ಳುತ್ತಿರುವಂತಹ ಮಕ್ಕಳನ್ನ ಆಲಿಸಿರಿ ಯೇಸುವೆ. ಆ ಫಿಲಿಪಿಯನ್ ದೇಶಕ್ಕಾಗಿ ಪ್ರಾರ್ಥಿಸುತ್ತಿರುವ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ಯೇಸುವೆ. ಇಡೀ ದೇಶದಲ್ಲಿ ವ್ಯಾಪಿಸಿರುವಂತಹ ಈ ಜಲಪ್ರವಾಹಕ್ಕಾಗಿ ಪ್ರಾರ್ಥಿಸುತ್ತಿರುವ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಆಲಿಸಿರಿ ಯೇಸುವೆ. ನಿಮ್ಮ ಗಾಯಗೊಂಡ ಕರೆಗಳಿಂದ ಒಬ್ಬೊಬ್ಬರನ್ನು ಸ್ಪರ್ಶಿಸಿರಿ ಯೇಸುವೆ. ಈ ಶಿಲುಬೆ ಆರಾಧನೆಯಲ್ಲಿ ತಮ್ಮ ಮನೆಯಲ್ಲಿ ಕುಳಿತುಕೊಂಡು, ಕುಟುಂಬದಲ್ಲಿ ಕುಳಿತುಕೊಂಡು, ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ಕುಳಿತುಕೊಂಡು, ವಾಹನದಲ್ಲಿ ಕುಳಿತುಕೊಂಡು
ಸ್ವಾಮಿ, ಪ್ರಾರ್ಥಿಸುತ್ತಿರುವ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ಯೇಸುವೆ. ಸ್ವಾಮಿ, ಪಕ್ಕದಲ್ಲಿರುವಂತಹ ಮಗುವನ್ನ ಹಿಡಿದುಕೊಂಡು, ತನ್ನ ಮಗುವನ್ನು ಹಿಡಿದುಕೊಂಡು, ತನ್ನ ಗಂಡನನ್ನು ಹಿಡಿದುಕೊಂಡು, ತನ್ನ ಹೆಂಡತಿಯನ್ನು ಹಿಡಿದುಕೊಂಡು ಪ್ರಾರ್ಥಿಸುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ಯೇಸುವೆ. ಪ್ರೇರಿ, ನಿಮ್ಮ ಪಕ್ಕದಲ್ಲಿ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳಿದ್ದರೆ ಅವರನ್ನ ಹಿಡಿದುಕೊಳ್ಳಿ, ಅವರನ್ನ ಕೈಗಳಲ್ಲಿ ಹಿಡಿದುಕೊಳ್ಳಿ. ಅಥವಾ ಎಲ್ಲಿಯೋ ದೂರದಲ್ಲಿ ನಿಮ್ಮ ಪತಿ ಪತ್ನಿ ಮಕ್ಕಳಿದ್ದರೆ ಅವರನ್ನ ನಿಮ್ಮ ಕಣ್ಣು ಮುಂದೆ ಸ್ಮರಿಸಿಕೊಳ್ಳಿ. ಯೇಸುವಿಗೆ ಒಪ್ಪಿಸಿ. ಯೇಸುವೇ, ನನ್ನ ಕುಟುಂಬವನ್ನು ನಿಮಗೆ ಒಪ್ಪಿಸುತ್ತೇನೆ, ನನ್ನ ಪತಿಯನ್ನು ಒಪ್ಪಿಸುತ್ತೇನೆ, ನನ್ನ ಪತ್ನಿಯನ್ನು ಒಪ್ಪಿಸುತ್ತೇನೆ, ಈಗೋ ನನ್ನ ಮಗುವನ್ನು ಒಪ್ಪಿಸುತ್ತೇನೆ ಎಂಬುದಾಗಿ ಸಮರ್ಪಿಸಿಕೊಳ್ಳಿ. 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 ನಿಮ್ಮ ಮಕ್ಕಳ ಬಲಹೀನತೆಗಳನ್ನು ಸಮರ್ಪಿಸಿಕೊಳ್ಳಿ. ನನ್ನ ಕುಟುಂಬವನ್ನು ಸಮರ್ಪಿಸುವೆ. ಓ ಯೇಸುವೇ, ನನ್ನ ಮಕ್ಕಳನ್ನು ಸಮರ್ಪಿಸುವೆ. ಓ ಯೇಸುವೇ, ನನ್ನ ಹೆತ್ತವರನ್ನು, ಒಡ ಹುಟ್ಟಿದವರನ್ನು, ನನ್ನ ಪತ್ನಿಯನು, ನನ್ನ ಪತಿಯನು, ಸ್ನೇಹಿತರನು, ರಕ್ತ ಸಂಬಂಧಿಗಳನ್ನು ಯೇಸುವೇ ಸಮರ್ಪಿಸುವೆ. ಕರುಣಿಸು ಪ್ರಭುವೇ, ಕರುಣಿಸು ಯೇಸುವೇ. ನಿನ್ನ ಪಾದ ಚರಣಕ್ಕೆ ನಾ ಸಮರ್ಪಿಸಿ ಪ್ರಾರ್ಥಿಸುವೆ. ಕರುಣಿಸು ಯೇಸುವೇ ನಿನ್ನ ಮಕ್ಕಳನ್ನು. ಕರುಣಿಸು ಪ್ರಭುವೇ ಈ ಲೋಕದ ಮಕ್ಕಳನ್ನು. ನಾವು ನೋಯಿಸಿದವರನ್ನು
ನಮ್ಮನ್ನು ನೋಯಿಸಿದವರನ್ನು ಯೇಸುವೇ ಸಮರ್ಪಿಸುವೆ ನಿನ್ನ ಪಾದ ಚರಣಕ್ಕೆ. ನಮ್ಮನ್ನು ಕ್ಷಮಿಸಿ ಅವರನ್ನು ಕ್ಷಮಿಸಿರಿ ಪ್ರಭುವೇ. ನಾವು ಕ್ಷಮಿಸುವಂತೆ ಕರುಣಿಸಿರಿ ಪ್ರಭುವೇ. ಪ್ರಿಯರೆಲ್ಲರೂ ವಿಶ್ವಾಸದಿಂದ ಕರುಣೆಯ ಜಪಸರವನ್ನು ಹೇಳೋಣ. ಎಲ್ಲ ಕಾರ್ಯಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಕರುಣೆಯ ಜಪಸರದಲ್ಲಿ ಒಂದಾಗೋಣ. ಅಂತ ಈ ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಈ ಶುಶ್ರೂಷೆಯ ಪ್ರತಿಯೊಂದು ಗಳಿಗೆಗಳನ್ನ, ಕ್ಷಣಗಳನ್ನ, ದಿನಗಳನ್ನ ಸಮರ್ಪಿಸುವ ಪ್ರಿಯರೇ. ಯಾಕೆಂದರೆ ಈ ಸ್ವರ್ಗೀಯ ಯಾತ್ರೆ ಮೂಲಕವಾಗಿ ಆಗಿದೆ ನಾವು ದೇವರನ್ನ ಕಾಣುವಂತೆ, ದೇವರ ವಾಕ್ಯವನ್ನು ಕೇಳುವಂತೆ ಹಾಗೂ ನಮ್ಮ ಜೀವನದಲ್ಲಿ ನಾವು ಪರಿವರ್ತನೆ ಹೊಂದುವಂತೆ ಕಾರಣವಾಗಿದೆ. ಈ ಸ್ವರ್ಗೀಯ ಯಾತ್ರೆಗೆ ನಾವೆಲ್ಲರೂ ಪ್ರತಿನಿಧಿಗಳಾಗಿದ್ದೇವೆ. ಸ್ವರ್ಗೀಯ ಯಾತ್ರೆಯ ಮಧುವಣಿಗಳೊಂದಿಗೆ ನಾವು ಮಧುವಣಿಗತ್ತಿಗಳಾಗಿ ಪ್ರಯಾಣ ಮಾಡುವವರಾಗಿದ್ದೇವೆ. ಅದರಿಂದ ಈ ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳನ್ನ ಸಮರ್ಪಿಸಿ ಪ್ರಾರ್ಥಿಸಿರಿ. ಹೌದು ಪ್ರಿಯರೇ, ಪ್ರಾರ್ಥಿಸಿರಿ. ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯ ಎಲ್ಲ ಕಾರ್ಯಕ್ರಮಗಳಿಗಾಗಿ ಹಾಗೂ ಈ ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳ ಉದ್ದೇಶಗಳಿಗಾಗಿ, ಎಲ್ಲ ಅಭಿವೃದ್ಧಿಗಾಗಿ, ಈ ಶುಶ್ರೂಷೆಯ ಅಭಿವೃದ್ಧಿಗಾಗಿ ಸಮರ್ಪಿಸಿ ಪ್ರಾರ್ಥಿಸಿರಿ. ಎಲ್ಲರೂ ವಿಶ್ವಾಸದಿಂದ ಕರುಣೆಯ ಜಪಸರದಲ್ಲಿ ವಾಗ್ದಾನದ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ ಮಧ್ಯಸ್ಥಿಕೆಯಲ್ಲಿ, ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವೆ. ಆಮೆನ್, ಆಮೆನ್, ಆಮೆನ್. ಹೌದು ಪ್ರಿಯರೇ, ವಿಶೇಷವಾಗಿ ಪ್ರಾರ್ಥಿಸೋಣ. ಆ ಫಿಲಿಪಿಯನ್ ದೇಶದಲ್ಲಿ ಮರಣ ಹೊಂದಿದಂತಹ ಎಲ್ಲ ಮಕ್ಕಳ ಮೇಲೆ, ಪ್ರಕೃತಿ ವಿಕೋಪದಿಂದ ಮರಣ ಹೊಂದಿದಂತಹ ಎಲ್ಲ ಮಕ್ಕಳ ಆತ್ಮಗಳ ಮೇಲೆ ದೇವರು ಕರುಣೆ ತೋರುವಂತೆ ಪ್ರಾರ್ಥಿಸೋಣ. ಆತ್ಮಹತ್ಯೆ ಮಾಡಿಕೊಂಡಂತಹ ಆತ್ಮಗಳ ಮೇಲೆ, ಕೊಲೆಗೈಯಲ್ಪಟ್ಟಂತಹ ಆತ್ಮಗಳ ಮೇಲೆ, ರೋಗಾವಸ್ಥೆಯಲ್ಲಿ ಮರಣ ಹೊಂದಿದಂತಹ ಆತ್ಮಗಳ ಮೇಲೆ ದೇವರ ಕರುಣೆ ಸುರಿಯುವಂತೆ ನಾವು ಪ್ರಾರ್ಥಿಸೋಣ. ಸ್ವಾಮಿ, ಈ ಲೋಕದಲ್ಲಿ ಅವರ ಅರಿತರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷದ ಭಾಗ್ಯವನ್ನು ಕರುಣಿಸಿರಿ ರಾಜ. ಅಂತೆಯೇ ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ ದೇವ. ಈ ದಿನದಲ್ಲಿ ಐಸಿಯುಯಲ್ಲಿ ವೆಂಟಿಲೇಟರ್ ಇರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಪತಿ ಪತ್ನಿಯರಲ್ಲಿ ಹೋರಾಟದ, ಕಚ್ಚಾಟದ ಜೀವನ ನಡೆಸುತ್ತಿರುವಂತಹ ಒಡೆದು ಹೋದ ಪ್ರತಿಯೊಂದು ಕುಟುಂಬಗಳನ್ನು ಸಮರ್ಪಿಸುತ್ತೇನೆ. ಪ್ರಾರ್ಥನಾ ಸಹನೆ ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇನೆ. ಕರುಣಿಸಿರಿ ರಾಜ. ಸ್ವಾಮಿ, ಈ ದಿನ ನಮ್ಮ ಈ ಜೀವನದ ಕೊನೆಯ ಕ್ಷಣವಾದರೆ ಸ್ವಾಮಿ, ನಾವು ಈ ಲೋಕದಲ್ಲಿ ಮಾಡಿದಂತಹ ಪಾಪಗಳನ್ನು ಕ್ಷಮಿಸಿ ನಮಗೆ ಒಳ್ಳೆಯ ಮರಣವನ್ನು ಕೊಡಿರಿ ರಾಜ. ಅಥವಾ ನಾಳೆ ಈ ಲೋಕದಲ್ಲಿ ನಾವು ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ, ಸತ್ಪ್ರಜೆಗಳಾಗಿ ಬೆಳಕಿನ ಮಕ್ಕಳಾಗಿ ಜೀವಿಸಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ರಾಜ. ಸ್ವಾಮಿ, ನಮ್ಮ ಕುಟುಂಬವನ್ನ, ಪತಿಯನ್ನ, ಪತ್ನಿಯನ್ನ, ಮಕ್ಕಳನ್ನ
ಒಡ ಹುಟ್ಟಿದವರನ್ನ ಎತ್ತವರನ್ನ ನಿಮ್ಮ ಪರಿಶುದ್ಧ ರಕ್ತದ ಕಡಲಿನೆಲ್ಲ ಮುಳುಗಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ ಕರುಣಿಸಿರಿ ರಾಜ. ಈ ಲೋಕದ ಅವಸ್ಥೆಗಳಲ್ಲಿ ಸಿಲುಕಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ ವಿಶೇಷವಾಗಿ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಳ ಮೇಲೆ ಕರುಣೆ ತೋರಿ ರಾಜ. ಸ್ವಾಮಿ ಇದನ್ನು ನಡೆಸಲು ಇರುವಂತಹ ನನ್ನ ಮೇಲೆ ಕರುಣೆ ತೋರಿ ನನಗೆ ಶಕ್ತಿಯನ್ನು ಕೊಡಿರಿ ರಾಜ. ಯೇಸುವೇ, ಏಕಾಂಗಿಯಾಗಿ ಈ ಶುಶ್ರೂಷೆಯನ್ನು ನಡೆಸಲು ಬೇಕಾದ ಶಕ್ತಿಯನ್ನು ನೀವು ನನಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಮುಳ್ಳಿನ ಹೋರಾಟಗಳಿದ್ದರೂ ಸಹ ಅವೆಲ್ಲಗಳ ಮಧ್ಯೆ ಈಗ ಸ್ವಾಮಿ ಜಪಸರವನ್ನ, ಕರುಣೆಯ ಜಪಸರವನ್ನ, ಬೆಳಗಿನ ಜಾವದ 5 ಗಂಟೆಯ ಸ್ವರ್ಗೀಯ ಮನ್ನದ ಶುಭ ಸಂದೇಶ ಕಾರ್ಯವನ್ನ, 3:30 ಗಂಟೆ ಶುಭ ಸಂದೇಶ ಕಾರ್ಯವನ್ನ, ರಾತ್ರಿ 9 ಗಂಟೆ ಈ ಆರಾಧನೆಯನ್ನ ನಡೆಸಲು ಈಗ ಸ್ವಾಮಿ ನನ್ನನ್ನು ನೀವು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ಆಶೀರ್ವದಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಸ್ವಾಮಿ ನಿಮಗೆ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚೆಚ್ಚಾಗಿ ಈ ನನ್ನ ಜೀವನವನ್ನು ನಿನಗಾಗಿ ಸಮರ್ಪಿಸಿಕೊಳ್ಳುವಂತೆ ಸ್ವಾಮಿ ನಿಮ್ಮ ಕೃಪೆಯನ್ನ, ಆರೋಗ್ಯವನ್ನ ನನಗೆ ಕರುಣಿಸಿರಿ ರಾಜ. ಅಂತೆಯೇ ನನ್ನ ಕುಟುಂಬದ ಎಲ್ಲ ಹೋರಾಟಗಳನ್ನ, ಸುತ್ತಲಿರುವ ಎಲ್ಲ ಮುಳ್ಳನ್ನ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತೇನೆ ರಾಜ. ಈ ಎಲ್ಲ ಮಕ್ಕಳನ್ನ, ಈ ಆರಾಧನೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನ, ಈ ಆರಾಧನೆಯಲ್ಲಿ ವಿನಯಿಸಿ ಪ್ರಾರ್ಥಿಸಿ ನಿನ್ನನ್ನು ಕೂಗಿ ಕರೆದಂತ, ಸ್ತುತಿಸಿದಂತ, ಒಂದು ಕ್ಷಣದಲ್ಲಿ ಬಂದು ಹೋದಂತ ಮಕ್ಕಳಾದರೂ ಸಹ ಸ್ವಾಮಿ ಅವರೆಲ್ಲರೂ ನಿಮ್ಮ ಅನಂತ ಕೃಪೆಯಿಂದ ತುಂಬಿಕೊಳ್ಳುವಂತೆ ಮಾಡಬೇಕೆಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ, ಆಮೇನ್. ಎಲ್ಲರೂ ವಿಶ್ವಾಸದಿಂದ ಪ್ರವೇಶ ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪಿತಾ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣಿಸಿರಿ ರಾಜ. ಸ್ವಾಮಿ ನಿಮ್ಮ ಅನಂತ ಕೃಪೆಗೆ ನಮ್ಮೆಲ್ಲರನ್ನ ಸಮರ್ಪಿಸಿಕೊಂಡಿದ್ದೇವೆ ರಾಜ. ಕರುಣೆ ತೋರಿ ದಯೆ ತೋರಿರಿ. ಕರುಣೆ ತೋರಿ ದಯೆ ತೋರಿ ನಮ್ಮನ್ನು ಬಲಪಡಿಸಿರಿ. ಯೇಸುವೇ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವ ನಮ್ಮ ಪ್ರಾರ್ಥನೆ ಆಲಿಸಿದ್ದಕ್ಕಾಗಿ ಸ್ತೋತ್ರ. ಈ ದಿನಕ್ಕಾಗಿ, ಈ ರಾತ್ರಿಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪುತ್ರರೊಡಗೂಡಿ ಹರಸೆ ಮನುತಾಯಿ, ಪುತ್ರರೊಡಗೂಡಿ ಹರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮ ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಶುಭಕಾಮನೆಗಳು. ಗುಡ್ ನೈಟ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಪ್ರಸನ್ನತೆಯ ಕೃಪೆಯ ಶಕ್ತಿ ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ನೆಲೆಸಲಿ ಎಂದು ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 09902423181. God bless you.